ಹಲೋ ಹಲೋ ಸ್ನೇಹಿತರೆ, ನಮಸ್ಕಾರ. ಒಂದು ಹೊಸ ವಿಷಯದೊಂದಿಗೆ ಬಂದಿದ್ದೀನಿ. ಆಲ್ಟೋ 800 ಇಂಡಿಕೇಟ್ರು ಬರ್ತಾ ಇಲ್ಲ ಅಂದರೆ ನೀವು ಒಂದು ಏನು ಪ್ರಾಬ್ಲಮ್ ಅಂತ ಸಣ್ಣ ಪುಟ್ಟದಕ್ಕೆಲ್ಲ ಮೆಕ್ಯಾನಿಕ್ ಹತ್ರ ಹೋಗೋದು ಅವಶ್ಯಕತೆ ಇಲ್ಲ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಏನಿರುತ್ತೆ, ಇದು ಪಾರ್ಕಿಂಗ್ ಲೈಟ್ ಇರುತ್ತೆ. ಇದು ಪಾರ್ಕಿಂಗ್ ಲೈಟ್ನ ಒಂದು ಸರಿ 2 ಸರಿ ಆನ್ ಆ್ಯಂಡ್ ಆಫ್ ಮಾಡಿ. ಇದು ಆನ್ ಆ್ಯಂಡ್ ಆಫ್ ಮಾಡಿ. ನಮ್ಮ ಗಾಡೀಲಿ ಇದೇ ಥರ ಪ್ರಾಬ್ಲಮ್ ಆಗಿತ್ತು. ನಾನು ಬಲ್ಪ್ ಹೋಗಿದೆ ಅದೋಗಿದೆ ಅಂತೆಲ್ಲ ಚೆಕ್ ಮಾಡಿಸ್ದೆ. ಈ ಪಾರ್ಕಿಂಗ್ ಲೈಟ್ನ ಒರೆಸ್ಬೇಕಾದ್ರೆ ಸ್ವಿಚ್ಚು ಕೆಳಗೆ ಮೇಲೆ ಆಗಿದ್ದರೆ ಈ ಥರ ಒಂದೊಂದು ಪ್ರಾಬ್ಲಮ್, ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಾಗಿರ್ತವೆ. ಇದನ್ನು ಆನ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಇಂಡಿಕೇಟ್ರ್ ಹಾಕಿದೆ ನೋಡಿರಿ, ಮತ್ತೆ ಆರಾಮಾಗಿ ವರ್ಕ್ ಆಗ್ತಾಯಿದೆ. ಲೆಫ್ಟು ಮತ್ತು ರೈಟ್ ಯಾವುದೇ ಥರ ತೊಂದರೆ ಇಲ್ಲ ಸ್ನೇಹಿತರೆ. ಈ ಪಾರ್ಕಿಂಗ್ ಲೈಟ್ ಬಟನ್ ಈ ಥರ ಇದಾಗಿದ್ರೂ ಆಗುತ್ತೆ. ಇದನ್ನು 2-3 ಸರಿ ನೀವು ಆನ್ ಆ್ಯಂಡ್ ಆಫ್ ಮಾಡಿದಾಗ ಅದು ಆಟೋಮೆಟಿಕ್ ಸರಿಯಾಗುತ್ತೆ ಸ್ನೇಹಿತರೆ. ಮತ್ತು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿದ್ದಾಗ ನಾವು ವೈರ್ಗಳು ಅದಾಗಿದೆ, ಫ್ಯೂಸ್ ಹೋಗಿದೆ, ಇದೋಗಿದೆ ಅಂತೇಳಿ ನೋಡೋಕ್ಕೆ ಬದಲು ನಾವು ಇದನ್ನು ಕ್ಲೀನಾಗಿ ನಾವು ಅರ್ಥ ಮಾಡ್ಕೊಂಬಿಟ್ಟು ಮಾಡಿದರೆ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟು ಇದೇ ಥರ ಇನ್ಫಾರ್ಮೇಷನ್ಗಳು ಸಣ್ಣ ಕಾರಿನ ಬಗ್ಗೆ ನಮಗೆ ಗೊತ್ತಿರೋ ಮಾಹಿತಿಗಳಿಂದ ಶೇರ್ ಮಾಡ್ತಾ ಹೋಗ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವೇನು ನೋಡ್ತಾ ಇದ್ರಿ ಪ್ರಾಬ್ಲಮ್, ನಮಗೆ ಇಂಡಿಕೇಟ್ರ್ ಬರ್ತಾ ಇಲ್ಲ ಅಂದಾಗ ಇದೇನು ಪಾರ್ಕಿಂಗ್ ಇಂದಿದೆ, ಇದನ್ನು 2 ಸರಿ ಆನ್ ಆ್ಯಂಡ್ ಆಫ್ ಮಾಡಿ. ಸ್ಟೇರಿಂಗ್ ಮೇಲೆ ಇರುತ್ತೆ. ಇದು ಓಲ್ಡ್ ಮಾಡಲ್ 2004 ಆಲ್ಟೋ ಇದು ಗಾಡಿದು ಹೇಳ್ತಾ ಇರೋದು ನಾನು. ಆಮೇಲೆ ನೋಡಿರಿ, ಇಂಡಿಕೇಟ್ರು ನಿಮಗೆ ಆಟೋಮೆಟಿಕ್ಕಾಗಿ ಶೋ ಆಗ್ತಾಯಿದೆ. ಅದಕ್ಕೋಸ್ಕರ ಸ್ನೇಹಿತರೆ, ಸಣ್ಣ ಪುಟ್ಟ ಕೆಲಸಗಳಿಗೋಸ್ಕರ ನಾವು ಹಗಲೆಲ್ಲ ಗ್ಯಾರೇಜ್ಗೆ ಹೋಗ್ಬಿಟ್ಟು ಅಲ್ಲಿ ದುಡ್ಡು ಇದು ಮಾಡಲಿಕ್ಕಾಗಲ್ಲ. ನಾವೇ ಸ್ವಂತ ಕಾರ್ ಇಟ್ಟಿದ ಮೇಲೆ ಅದ್ರ ಬಗ್ಗೆ ಸ್ವಲ್ಪ ಅನುಭವ ತಗೋಬೇಕಂತ ಈ ವಿಡಿಯೋ ಮುಖಾಂತರ ಹೇಳ್ತಾ, ನಮ್ಮ ವಿಡಿಯೋ ನೋಡೋಂಥ ಎಲ್ಲರಿಗೂ ಉಪಯೋಗ ಆದರೆ ಕಾಮೆಂಟ್ ಹಾಕಿ, ಏನಾದ್ರು ನಿಮಗೆ ಅನುಕೂಲ ಆಗ್ಬೋದಂತ ಈ ಸಣ್ಣ ಪುಟ್ಟ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಧನ್ಯವಾದಗಳು ಸ್ನೇಹಿತರೆ.